ನಮ್ಮ ಭಾರತದವ್ರು ಹಿಡ್ಕೊಂಡು ಹೆಂಗ್ರಿಪ್ಪ ಅದು ಅಟ್ ಅಟ್ ಜಾಣತನದಿಂದ ಹಿಡಿದ್ರು. ಹೌದು ಇವ್ರು ತಯಾರು ಮಾಡಿದ್ರು ಭಾರತದವ್ರು. ಮಷನ ಕಳತನ ಹಿಡಿಯೋದಲ್ಲ, ಕಳ್ಳರಿಗೆ ಹಿಡಿದು. ಹೆಂಗೋ ಕಳತರಿಗೆ ಆಗಿ ಹಿಡಿತದದು, ಕಳ್ಳರಿಗೆ ಹಿಡಿದು ತುಡುಗು ಮಾಡೋನಿಗೆ ಪಕ್ಕ ಹಿಡಿದು ಬಿಡುದು. ಕಳ್ಳರಿಗೆ ಕಣ್ಣು ಹಿಡಿಯೋ ಮಷೀನ್ ಅದು. ಗುಡ್ಡ ಜಾದು ಜಾದು ಮಾತು ಹೊರಗಿಲ್ಲಿದು ಆ ಮಷೀನ್ ಬಿಡು. ಹೌದು, ನಮ್ಮ ಗುರುಗಳ ಮಷೀನ್ ಎಂತದಿತ್ತು ಎಂತದ್ರಿ? ಟೆಫಿಗೆ 500 ಲೋಟ್ ಎಟ್ಟು ಹಾಕ್ಯಾರ. ಹೌದೌದು, 100 ಲೋಟ್ ಎಟ್ಟವ್. ಹೌದೌದು, 10 ಲೋಟ್ ಎಟ್ಟವ್, ಎಟ್ಟವ 5 ಲೋಟ್ ಎಟ್ಟವ್. ಎಟ್ಟವ ನಾ ಮಾದೇನ ಕೈಯಾಗ ಕೊಟ್ಟೆಟ್ಟು, ಮಾದೇ ಮುಂಜಾನೆ ಕೊಟ್ಟೆಟ್ಟು ನನಗ. ಆ ಕಡೆ ಕಟಾಪೆಟ್ ಆಯ್ತು. ಇತ್ತಿತ್ತ ಅವ್ರ ತಲೆ ಇತ್ರಿ. ಇಂಥದ್ದು ಬಹಳ ಬುದ್ಧಿ ಇತ್ತು. ಖರೆ ಬಾಯಿಲಿ ಒಬ್ರಿಗೆ ಒಂದಿಲ್ಲ ಅವ್ರು. ಸಾಧ್ಯ ಇಲ್ಲ. ಅಪ್ಪುಗಳು ಹೇಳ್ತಿದ್ರು ಸಂಪಾದನೆ ಮಾಡುವೊಳಗ ತೆನಿ ಕೂಡಿ ಮಾಡ್ಬೇಕಂತ, ದಾನ ಮಾಡೋಳೆ ಕ್ವಿಂಟಲ್ ಗಟ್ಲೆ ಹಾಳಾದ್ರೆ ದಾನ ಮಾಡ್ಬೇಕಂತ. ಇಲ್ಲೇ ಅಂದಾರ್ರಿ ಅದು. ಇದೇ ಚಟ್ಟಿ ಜಾತ್ರೆಗೆ ಅಂದಾರ ಮಾತಾ. ಟ್ರಕ್ ಗಟ್ಲೆ ಅನ್ನ ಹಾಳು ಮಾಡಿದ್ರು ಮಂದಿ. ಆ ಕಡೆ ಹೋದಾಗ ನೋಡ್ರಿ ಜನ ಎಷ್ಟು ವಿಚಿತ್ರದಾರು. ಎಷ್ಟು ಹತ್ತದ ಅಟ್ಟೆ ತಗೊಂಡು ಊಟ ಮಾಡಲ್ಲ, ಹೆಚ್ಚಿಗೆ ತಗೋತಾರ, ಸ್ವಲ್ಪ ಉಣ್ತಾರ, ಹಿಂಗೆ ಚೆಲ್ತಾರ. ನನ್ನ ಬೈದು ಬಿಟ್ರು. ಏನತ್ತೆ ಹುಚ್ಚುಗಳ ನಿಮ್ಗೆ ಏನ್ ಗೊತ್ತದ? ಅವ್ರಿಗೆ ಉಣವ್ರಿಗೆ ಏನಾರ ಬ್ಯಾನ್ ಇದ್ರಿ ಅಲ್ಲ ಅಂತ ನಾವು ಅಂದೇವು. ಹಾ, ಉಣವ್ರಿಗೆ ಬ್ಯಾನ್ ಅಲ್ಲ ಮಕ್ಕಳ, ಕೊಟ್ಟವ್ರು ಅವ್ರು ಯಾರ. ಕುಡಿಯೊಳಗೆ ಬ್ಯಾನ್ ಇಲ್ಲ ಅವ್ರಿಗೆ, ಇಲ್ಲಿ ಹೆಚ್ಚು ಮಾಡೋಳಗೆ ಅವ್ರಿಗೆ ಬ್ಯಾನ್ ಇರ್ತದಂದ್ರ ಅವ್ರ ಮಾತ. ಇದೇ ನಿಮ್ಮ ಅಪ್ಪನ ಮರಿದ ಉಂಡವ್ರದೇ ಅದದು. ಅವರೇ ಕೊಟ್ಟರು. ಕುಡಿಯೊಳಗೆ ಚೀಲಿಗೆ ಬಂಡಾರ ಹೊಡೆದಿದ. ಇಲ್ಲಿ ಒಂದು ತಾಟ್ ಹೆಚ್ಚು ಮಾಡಿದ್ರೆ ಯಾನ ಅಪ್ಪನ ಗಂಟ ಹೌದು. ಇದಕ್ಕಂತರ ಭಕ್ತರ ಆದಿನ ಪರಮಾತ್ಮ ಭಗವಂತ. ಹೌದು. ನೀವು ಯಾರ ಆದಿನ? ನಾವು ಕುಟುಂಬ ಹೆಂಡತಿ ಎಂಡ್ರು ಮಕ್ಕಳು ಅದೇನು ನಾವು. ಅದ್ರಾಗೇನು ಸಂಶಯ ಇಲ್ಲ. ಅದು ನಮ್ಮ ಭಾರತ ದೇಶದವ್ರು ಕಂಡು ಹಿಡಿದ್ರಂತ. ಹೌದೌದು. ಹೆಂಗ್ರಿಪ್ಪ? ಕಂಡು ಹಿಡಿದ್ರು. ಹಿಡಿದ್ರು ಮುಂದೆ ಕಳ್ತನ ನಮ್ಮವ್ರು ಜಾಣನು ಅದಾರ. ಕಳ್ತನ ಆಗೋದು ಬಂದಾಯ್ತ, ಚಾಲು ಐತ್ರಿ. ಅದು ದಿಲ್ಲ್ಯಾಗ ಲಾಂಚ್ ಐತದ ಮಷೀನ್. ದಿಲ್ಲ್ಯಾಗ ಹೊರಗಡೆ ಬಿತ್ತು, ರೇಬಿಡ್ ಕಟ್ ಮಾಡಿದ್ರು. ಹಾ ಹಾ, ಬಾಜಾರ್ದಾಗ ಇಟ್ಟರು ಸಿಟ್ಯಾಗ. ಹ್ಞೂ, 10,000 ಮಂದಿ ಒಳಗೆ ತೋತು ಮಷೀನ. ಅದು ಎಷ್ಟು ದಾಂಡಿಗೆ ಹಂಗೆ ಚಿತ್ರ ತೋತಿತ್ತ ಮನುಷ್ಯಗೆ ಮನುಷ್ಯರು ಮರಾಯ. ನಿಂಗೆ ಅದು ಗೊತ್ತಾಗಿಲ್ಲ? ಇಲ್ಲಪ್ಪ, 10,000 ಮಂದಿ ಐತ್ರಿ. ಮಷೀನ್ ಎಷ್ಟು ದೊಡ್ಡದಿತ್ತು, ಸಾಣ ಇತ್ತು ಅಂತೇಳಿ. ಅದು ತೋಡು ಒಗಿತೈತಿ ಹೊರಗ. ಈ ಕಡೆ ತೋಳನ, ಈ ಕಡೆ ಜೆರಾಕ್ಸ್ ಹೆಂಗ್ ಬಿಡ್ತಾವಲ್ಲ. ಹಾ 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 ಹಾ, ಅದನ್ನಾಗೆ ನಮ್ಮ ಭಾರತ ದೇಶದವರು ಕಂಡು ಹಿಡ್ದ. ಕಂಡು ಹಿಡಿದು ಲಾಕ್ ಮಾಡಿ ಅವ್ರು ಒಳಗೆ ಹಾಕ್ತಿದ್ರು. ಮುಂದ್ರಿ 8 ಮಂದಿ ಹಿಡಿತಿದ್ರು ದಿಲ್ಲ್ಯಾಗ. 10,000 ರೀ. ಸೊಲ್ಲಾಪುರಕ್ಕೆ ಬಂತು ಅದೇ ಮಷೀನ್ ರೀ. ಅದೇ ಮಷೀನ್. ಹಾ ಹಾ, 8 ಮಂದಿ ಹಿಡಿತು 5,000. ಸೋಲಾಪುರಕ್ಕೆ 5,000 ಮಂದಿಗೆ ಹಿಡಿದ್ರಿ. ಹಾ, ಬೆಂಗಳೂರು ಬತ್ತು ಅದೇ ಮಷೀನ್. ಅಲ್ಲಿ 5,000 ಹಿಡಿತು. ಹಾ ಹಾ, ಮುಂದೆ ಎಲ್ಲಿಗೆ ಹೋಯ್ತಿರಿ ಮಷೀನ? ಬಿಜಾಪುರ ಬತ್ತು. ಬತ್ರಿ. ಹಾ, ಬಿಜಾಪುರದಾಗ ಎಷ್ಟು ಮಂದಿ ಹಿಡಿದ್ರಿಪ್ಪ? ಬಿಜಾಪುರದಾಗ ಹಿಡ್ಲಿಲ್ಲ ತಮ್ಮ. ಹಾ, ಅಲ್ಲಿ ಕಳ್ಳರ್ ಕಮ್ಮರಪ್ಪ. ಬಿಜಾಪುರದಾಗ ಮಷೀನ್ ಹಿಡಿಲಿಲ್ಲ ಒಟ್ಟೆ. ಏನು ಕೇಳು, ಬಿಜಾಪುರದಾಗ ಯಾಕೆ ಹಿಡಿಲಿಲ್ಲ? ಕಳ್ಳರು ಹಿಡಿ ಮಷೀನ್ ಬಿಜಾಪುರ ಬಾಜಾರ್ದಾಗ ಇಟ್ರು. ನಮ್ಮ ತುಡುಗರು ಅದಕ್ಕೆ ತುಡುಗು ಮಾಡ್ಕೊಂಡು ಅಯ್ಯಪ್ಪ, ಮಷೀನೇ ಇದು ಸಣ್ಣತನತಾರ್ರಿ. ಇದು ಶಾಣತಾರ ನೋಡು. ಅದೇ ದಿನ ಇದು ಎಷ್ಟು ದಿನ ರೀ? ಈಗ ಹೊಟ್ಟೆ ಇಲ್ಲದು, ಒಯ್ದು ಬಿಟ್ಟಾವು. ಮಷೀನ್ ಒಯ್ದು ಬಳಕ ಮುಗಿತಲ್ಲ. ಮಷೀನ್ ಅವಾಜಾಗ ಬರ್ಲಾಗ್ಯದ ನಾವು ಅನ್ಕೋತೀವಿ. ಇವ್ರಿಗೆ ಸರ್ಟಿಫಿಕೇಟ್ ಕೊಡಬೇಕಿಲ್ಲ? ಒಳ್ಳೆ ಕೊಡ್ಬೇಕಲ್ಲಪ್ಪ, ಸರ್ಟಿಫಿಕೇಟ್ ಕೊಡ್ಬೇಕಲ್ಲ. ಅಲ್ರಿ, ಬಂಗಾರ ಬೆಳಿ ತುಡುಗು ಮಾಡೋದು ಬಿಟ್ಟು ಕಾಗಾಳೆ ಯಾವಾಗ ಇದು ಹಿಡ್ಲಿಕ್ಕಂತಂದ್ರೆ ಅದಕ್ಕೆ ಮಷೀನ್ಗೆ ತುಡುಗು ಮಾಡಿಬಿಟ್ಟು ಭಾರಿ ಜಾಣ್ರಿ. ಅಗದಿ ಏಕ ನಂಬರ್ ರೀ. ಅವ್ರು ಎಲ್ಲಾರು ಹೇಳ್ರಿ, ಅದನ್ನ ನಾವು ಒಯ್ತ ಕಡೆ ಮನೆ ಕಡೆ. ಅದು ನೀ ತಿಳ್ಕೊ. ಈಗ ವಾ ಠೀಕ್ ಅದ್ರಿ. ಇದು ಗುಡ್ಡದ ಜಾದುನಿ. ಆಗೋ ಗುರು ಪುತ್ರ